ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಸರ್ಕಾರದಿಂದ ನಾಮನಿರ್ದೇಶಿತ ಸದಸ್ಯರಾಗಿ ನಗರಸಭೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯರಾಗಿ ಶ್ರೀಯುತ ತುಳಸಪ್ಪ ಪೂಜಾರ್ ಸರ್ ಅವರು ಆಯ್ಕೆಯಾಗಿದ್ದಾರೆ. ಅವರು ಪಕ್ಷದಲ್ಲಿ ಕೂಡ ಉತ್ತಮವಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಅಭಿವೃದ್ಧಿಪಡಿಸಲು ಅವರಿಗೆ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಾನೆ. ಈ ಅವಕಾಶವನ್ನು ಸರ್ ಒಂದು ಮಾದರಿಯಾಗಿ ನಡೆದುಕೊಂಡು ಉತ್ತಮವಾದ ಈಗ ಈ ನಿಟ್ಟಿನಲ್ಲಿ ನೀವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀವು ಜನಸೇವೆ ಮಾಡಲಿಕ್ಕೆ ಒಂದು ಉತ್ತಮವಾದ ಅವಕಾಶ ನಿಮಗೆ ಲಭ್ಯವಾಗಿದೆ. ಆ ನಿಟ್ಟಿನಲ್ಲಿ ನೀವೇನು ಹೇಳಕ್ಕೆ ಇಚ್ಛೆ? ಮೊದಲನೇದಾಗಿ ನನ್ನ ಈ ಕಾರ್ಯವನ್ನು ಮೆಚ್ಚಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರಿಗೆ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನನ್ನಂಥ ಒಬ್ಬ ಬಡ ಹಾಗೂ ದಲಿತ ಒಂದು ಕಾರ್ಯಕರ್ತನಿಗೆ ಮಹಾನಗರ ಪಾಲಿಕೆಯ ಒಂದು ನಾಮನಿರ್ದೇಶನ ಮಾಡುವ ಮೂಲಕ ಪಕ್ಷ ಸಾಮಾನ್ಯ ಕಾರ್ಯಕರ್ತರು ಕೂಡ ಅಧಿಕಾರವನ್ನು ಹಂಚುತ್ತದೆ ಅಂತೇಳಿ ಅವರು ಈಗೇನು ತೋರಿಸ್ಕೊಟ್ಟಿದ್ದಾರೆ. ಅವರಿಗೆ ಅನಂತ ಅಭಿನಂದನೆ ಸಲ್ಲಿಸ್ತೀನಿ. ಅದಾಗಿ ಧಾರವಾಡ ಜಿಲ್ಲೆಯ ನಮ್ಮ 74ನೇ ಕ್ಷೇತ್ರದ ಮಾಜಿ ಡಿಪ್ಯೂಟೆಡ್ MLAಗಳಂಥ ಈಗಿನ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರು ಆದಂಥ ಜನಾಬ್ ಇಸ್ಮಾಲ್ ತಮಡ್ಗರವರು ಹಾಗೂ ಮತ್ತೊಬ್ಬ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ ಆದಂಥ ದೀಪಕ್ ಚಿಂಚೋಳಿ ಅವರಿಗೂ ಕೂಡ ನಾನು ಅನಂತ ಅಭಿನಂದನೆಗಳನ್ನು ಸಲ್ಲಕ್ಕೆ ಇಚ್ಛಪಡ್ತೀನಿ. ಮತ್ತೇನು ಈಗ ನನಗೇನು ಜವಾಬ್ದಾರಿ ಕೊಟ್ಟಾರ, ನಾನು ಹೆಚ್ಚು ಜನರ ಸೇವೆ ಮಾಡಿ ಇನ್ನಷ್ಟು ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಗಟ್ಟಿಗೊಳಿಸೋಕ್ಕೆ ನಾನು ಕೆಲಸವನ್ನು ಮಾಡ್ತೇನೆ ಅಂತ ಈ ಮೂಲಕ ಹೇಳಕ್ಕೆ ಇಚ್ಛೆ. ನನಗೆ ಹೇಳಿದ್ದಾರೆ 2 ವರ್ಷ ಆದಮೇಲೆ ಏನು ಕೆಲಸ ಚಲೋ ಮಾಡಿದೆ ಅಂದರೆ ನನ್ನ ರಿಸಲ್ಟ್ ಏನು ಚಲೋ ಇತ್ತಂದ್ರೆ ಅವ್ರಿಗೆ ನಾನು ಮುಂದುವರಿಸುವಂಥದ್ದು 100% ಪಕ್ಕ.